ನೈಟು ನಾನು ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋಣ ಅನ್ನೋಷ್ಟರಲ್ಲಿ ನಮ್ಮಿಮ್ರಣ್ಣ ಫೋನ್ ಮಾಡ್ಬಿಟ್ಟು ನನಗೆ ಕರ್ಕೊಂಡು ಹೋಗಿದ್ದು ಪೆಟ್ರೋಲ್ ಬಂಕಿಗೆ, ಕಾರಿಗೆ ಡೀಸೆಲ್ ತುಂಬಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ಯಲ್ಲ ಎಲ್ಲಿಗಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮಸ್ತ್ ಮಜಾ ಬರುತ್ತೆ. ನನಗೆ ಗೊತ್ತಿರ್ಲಿಲ್ಲ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಒಂದ್ ಕಡೆ ಬಂದು ಪಾರ್ಕ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ಮಸ್ತ್ ಆಗಿರುವಂತ ಡಾಬಾ ಇದು. ಈ ಡಾಬಾ ಇರೋದು ನಿಯರೆಸ್ಟ್ ದಾಬಸ್ಪೇಟೆ ಹತ್ರ ಜೈಹಿಂದ್ ಹೋಟ್ಲ್ ಇದೆಯಲ್ಲ ಅಲ್ಲೇ ಇರುವಂತದ್ದು. ಅದಾದ್ಮೇಲೆ ನನಗೆ ಕಂಡಿದ್ದು ಹಮೀದ್ ಬೈ ತಂಡಿರುವಂತ ಹೊಸ ಐಪ್ಯಾಡ್ ನ, ಅದನ್ನ ನೋಡ್ಬಿಟ್ಟು ನಾನು ಇಸ್ಕೊಂಡು ಸೈಕಲ್ ಗ್ಯಾಪ್ ಅಲ್ಲಿ ನನ್ನ ಐಡಿನ ಫಾಲೋ ಮಾಡ್ಬಿಟ್ಟು ಕೊಟ್ಬಿಟ್ಟೆ. ಆದ್ಮೇಲೆ ನಾವು ತರಿಸ್ಕೊಂಡಿದ್ದು ಭೇಂಡಿ ಫ್ರೈನ, ಅದ್ರ ಜೊತೆಗೆ ಚಪಾತಿ, ಅದ್ರ ಜೊತೆಗೆ ನಾವು ತರಿಸ್ಕೊಂಡಿದ್ದು ಅದ್ರ ಹೆಸರು ಮಾಡ್ತಾ ಹೋಗ್ಬಿಟ್ಟಿದ್ದೆ ಎಂತದೋ ಒಂದ್ ಕಡಾಯಿ ಅಂತೆ. ಅದ್ರ ಜೊತೆಗೆ ನಾವು ರಾಜಸ್ಥಾನಿ ದಾಲು ಕೂಡ ತರಿಸ್ಕೊಂಡ್ವಿ. ಇದನ್ನೆಲ್ಲ ತಿನ್ಕೊಂಡು ಹೊರಗಡೆ ಬಂದ ತಕ್ಷಣ ನಮಗೆ ಎಲ್ಲಾ ಹೋಟ್ಲಲ್ಲಿ ಸೋಂಫ್ ಕೊಟ್ಟಂಗೆ ಇವ್ರು ನೋಡಿದ್ರೆ ಸಕ್ಕರೆ ಕೊಡ್ತಾರೆ. ಅದನ್ನೆಲ್ಲ ತಿನ್ಕೊಂಡು ಬಿಲ್ ಪೇ ಮಾಡ್ಬಿಟ್ಟು ನಾವು ಹೊರಗಡೆ ಬಂದ ತಕ್ಷಣ ಪ್ಲಾನ್ ಹಾಕಿದ್ದು ಲಸ್ಸಿ ಅಥವಾ ಟೀ ಕುಡಿಯೋಣ ಅಂತ ಹೇಳಿದ್ರು. ಫೈನಲ್ ಆಗಿ ಎಲ್ಲರೂ ಟೀಗೆ ಓಟ್ ಹಾಕಿದ್ರು. ಅದಾದ್ಮೇಲೆ ಫೈನಲ್ ಆಗಿ ನಾವು ಬಂದಿದ್ದು ಜೈ ಹಿಂದ್ ಹೋಟ್ಲಿಗೆ ಬಂದ ತಕ್ಷಣ ನಾವು ಎಳೆದ್ಬಿಟ್ಟು ಹೊರಗಡೆ ಹೋಗ್ತೀವಿ ಜೈ ಹಿಂದ್ ಹೋಟ್ಲಿಗೆ. ಇವತ್ತು ನೋಡಿದ್ರೆ ಫುಲ್ ರಶ್ ಇತ್ತು. ಇಲ್ಲಿ ನೋಡಿದ್ರೆ ಆಲ್ಫಾ ಮಸ್ತಾಗಿ ರೋಸ್ಟ್ ಆಗ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಆರ್ಡರ್ ಕೊಟ್ಟಿರುವಂತ ಟೀ ಕೂಡ ರೆಡಿ ಆಗ್ತಿತ್ತು. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಎಲ್ಲರಿಗೂ ಟೀ ಹಂಚ್ಬಿಡ್ತು. ಕುಡಿತಾ ಇರೋದು ನಾವು. ಇಲ್ಲಿ ನೋಡಿದ್ರೆ ನಮ್ಮ ಉಸ್ಮಾನ್ ಫುಲ್ ವಾಲಾಡ್ತಾ ಇದ್ದ. ಅದನ್ನೆಲ್ಲ ನೋಡ್ಕೊಂಡು ಮಸ್ತಾಗಿ ನಾವೆಲ್ಲ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಹೊರಡೋಣ ಅಂದ್ರೆ ನಾನ್ ಬರಲ್ಲ ಅಂತ ಓಡಾಗ್ತಿದ್ದ. ಮತ್ತೆ ಬಾ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಅಲ್ಲಿಂದ ಸೀದಾ ಗಾಡಿ ಹತ್ತಿ ನಾವು ಬಂದಿದ್ದು ನಮ್ಮ ಮನೆ ಕಡೆಗೆ. ನಮ್ಮ ಮನೆ ಹತ್ರ ನಮ್ ಗಾಡಿನ ಸ್ಟಾಪ್ ಮಾಡಿ ನನ್ನ ಇಳಿಸ್ಬಿಟ್ಟು ಎಲ್ಲ ಟಾಟಾ ಮಾಡ್ಬಿಟ್ಟು ಅವ್ರು ಸೀದಾ ಮನೆ ಕಡೆಗೆ ಹೊರಟು ನಾನು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದು ಮಲ್ಕಂಡೇ ಬಿಟ್ಟೆ.